ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕು ಅಂತ ಅನ್ಕೊತಿದ್ದೆ. ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ CGL ಪ್ರಿಪ್ರೇಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಕೊನೆಗೂ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಈ ಒಂದು ವಿಡಿಯೋದಲ್ಲಿ ನೀವು ಇದೇ ಥರ ಪ್ರಿಪ್ರೇಷನ್ ಮಾಡಿ, ಹೀಗೆ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋಂಥ ಸ್ಟ್ರಾಟಜಿ ಹೇಳೋದಿಲ್ಲ. ಬದಲಾಗಿ ನಾನೇನು ತಪ್ಪುಗಳನ್ನು ಮಾಡಿದ್ದೆ, ನೀವು ಹೇಗೆ ಆ ತಪ್ಪುಗಳನ್ನು ಮಾಡದೇ ಇರಬಹುದು, ಹಾಗೆ ಹೇಗೆ ಪ್ರಿಪ್ರೇಷನ್ನ ನೀವು ಸರಿಯಾದ ರೀತಿಯಲ್ಲಿ ಮಾಡ್ಬೋದು ಅನ್ನೋಂಥ ಸಜೆಷನ್ಸ್ನ ಮಾತ್ರ ಕೊಡ್ತೀನಿ. ಹಾಗಾಗಿ ಇದು ಸ್ಟ್ರಾಟಜಿ ವಿಡಿಯೋ ಅನ್ನೋದಕ್ಕಿಂತ ಸಜೆಷನ್ಸ್ ವಿಡಿಯೋ ಅನ್ಬೋದು. ಒಂದಷ್ಟು ಜನ ಕೇಳ್ತಾ ಇದ್ರಿ ಸ್ಕೋರ್ ಕಾರ್ಡ್ ಹಾಕಿ ಅಂತ. ಇದು ನನ್ನ ಮೇನ್ಸ್ನ ಸ್ಕೋರ್ ಕಾರ್ಡು. ಪ್ರಿಲಿಮ್ಸಲ್ಲಿ ನನಗೆ 200ಕ್ಕೆ 156 ಬಂದಿತ್ತು. ಮೇನ್ಸ್ನಲ್ಲಿ ನನಗೆ ನೀವು ನೋಡ್ತಿರೋ ಹಾಗೆ ಈ ಥರ ಮಾರ್ಕ್ಸು ಸಿಕ್ಕಿತ್ತು. ನನಗೆ ಸಿಕ್ಕಿರೋ ಪೋಸ್ಟಲ್ ಅಸಿಸ್ಟೆಂಟ್ ಅಂತ ಪೋಸ್ಟ್ ಆಫೀಸಲ್ಲಿ. ಇನ್ನು ಪರೀಕ್ಷೆಗೆ ತಯಾರಾಗುವಂಥ ಅಭ್ಯರ್ಥಿಗಳಲ್ಲಿ 3 ವಿಧ. ಒಂದು ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿರೋರು, ಇನ್ನೊಂದು ಈಗಷ್ಟೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರೋರು, ಇನ್ನು ಕೆಲವರು ನೋಟಿಫಿಕೇಷನ್ ನೋಡಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡೋರು. ಮೊದಲನೇದಾಗಿ 1-1.5 ವರ್ಷದಿಂದ ಪ್ರಿಪ್ರೇಷನ್ನ ಮಾಡ್ತಾ ಇದ್ದು ಕಂಪ್ಲೀಟ್ ಆಗಿರೋರು, ನೀವು ಇನ್ನು ಕೇವಲ 16 ದಿನ ಇದೆ CGL ಪ್ರಿಲಿಮ್ಸ್ಗೆ. ನೀವು ದಯವಿಟ್ಟು ಏನು ಮಾಡ್ಕೊಂಡು ಬಂದಿದ್ರೋ ಪ್ರಿಪ್ರೇಷನ್ನ ಅದನ್ನೇ ಕಂಟಿನ್ಯೂ ಮಾಡಿ, ಜಾಸ್ತಿ ಮಾರ್ಕ್ಸ್ನ ಕೊಡಿ, ಅದನ್ನು ಅನಲೈಸ್ ಮಾಡಿ, ತಪ್ಪುಗಳನ್ನು ತಿದ್ಕೊಳ್ಳಿ. ಹಾಗೆ ಆರಾಮಾಗಿ ಹೋಗಿ ಏನು ಟೆನ್ಷನ್ ಮಾಡ್ಕೊಳ್ದೆ ಎಕ್ಸಾಮನ್ನ ಬರೆದು ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಕ್ಸಸ್ ಸಿಗುತ್ತೆ. ಇನ್ನು 2 ತಿಂಗಳ ಹಿಂದೆ, 3 ತಿಂಗಳ ಹಿಂದೆ, 4 ತಿಂಗಳ ಹಿಂದೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರೋರು, ನಿಮ್ಮ ಬೇಸಿಕ್ಸ್ ಚೆನ್ನಾಗಿದ್ದರೆ, ಮ್ಯಾಥ್ಸು ಇವೆಲ್ಲ ಬೇಸಿಕ್ಸ್ ಚೆನ್ನಾಗಿದ್ದರೆ ನೀವು ಪ್ರಿಲಿಮ್ಸ್ನ ಖಂಡಿತ ಪಾಸ್ ಮಾಡ್ಬೋದು. ಬಟ್ ನಿಮಗೆ ಬೇಸಿಕ್ಸ್ ಅಷ್ಟಿಲ್ಲ, ಒಂದು ಆವ್ರೇಜ್ ಸ್ಟೂಡೆಂಟು, ಒಂದು 2-3 ತಿಂಗಳಿಂದ ಪ್ರಿಪ್ರೇಷನ್ನ ಗೊತ್ತಾಗಿ ನೀವು ಸ್ಟಾರ್ಟ್ ಮಾಡಿದಾರ ಅನ್ನೋ ಹಾಗಿದ್ರೆ ನೀವು ಈ ಒಂದು ಎಕ್ಸಾಮ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ಬರಿಬೋದು. ಅದ್ರ ಜೊತೆಗೆ ನೀವು ಈ ಒಂದು ಎಕ್ಸಾಮ್ನ ಪ್ರಿಲಿಮ್ಸ್ನ ನಿಮಗೆ ಇದು ಬೇರೆ ಆಪ್ಷನ್ನೇ ಇಲ್ಲ, ಕೊನೆ ಎಕ್ಸಾಮ್ ಅನ್ನೋ ಥರ ಅಟೆಂಡ್ ಮಾಡಿ. ಆವಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಮತ್ತು ಒಂದು ಐಡಿಯಾ ಇನ್ನೂ ಚೆನ್ನಾಗಿ ಬರುತ್ತೆ ಹೇಗೆ ಎಕ್ಸಾಮ್ನ ಫೇಸ್ ಮಾಡೋದು ಅಂತ. ಹಾಗಾಗಿ ನೀವು ಇದನ್ನು ನಿಮ್ಮ ಪ್ರಿಪ್ರೇಷನ್ ಹೇಗೆ ಮಾಡ್ತೀರೋ ಅದನ್ನೇ ಕಂಟಿನ್ಯೂ ಮಾಡ್ತಾಯಿರಿ. ಸಿಲೆಬಸ್ ಮುಗ್ದಿಲ್ಲ ಅಂದರೂ ಅದನ್ನು ಮುಗಿಸೋ ಕಡೆ ಗಮನ ಕೊಟ್ಟು, ಜೊತೆಗೆ ಈ ಒಂದು ಎಕ್ಸಾಮ್ ಕೂಡ ಅಟೆಂಡ್ ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನೆಕ್ಸ್ಟ್ ಬರೋವಂಥ ಎಕ್ಸಾಮ್ನ ಚೆನ್ನಾಗಿ ಅಟೆಂಡ್ ಮಾಡಲಿಕ್ಕೆ. ಇನ್ನು ನೋಟಿಫಿಕೇಷನ್ ನೋಡಿ 1 ತಿಂಗಳ ಹಿಂದೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡೋರು ದಯವಿಟ್ಟು ನೀವು ಈ ಥರ ಮಾಡಬೇಡಿ. ನೋಟಿಫಿಕೇಷನ್ನ ನೋಡಿ ನಿಮಗೆ ಪ್ರಿಪ್ರೇಷನ್ ಇದನ್ನು ಮಾಡಬೇಕು ಅಂತ ಇದ್ದರೆ ಒಂದು ಕಂಪ್ಲೀಟಾಗಿ ಏನೇನು ಬರುತ್ತೆ, ಏನೇನು ಸಿಲೆಬಸ್ ಇದೆ ಎಲ್ಲನ ತಿಳ್ಕೊಂಡು ನೀವು ಪ್ರಿಪ್ರೇಷನ್ನ ಒಂದು ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ದಯವಿಟ್ಟು ನೋಟಿಫಿಕೇಷನ್ ನೋಡಿ ಯಾವತ್ತೂ ಪ್ರಿಪೇರ್ ಆಗೋಕ್ಕೆ ಹೋಗಬೇಡಿ ಯಾವುದೇ ಎಕ್ಸಾಮ್ಗೆ. ಯಾಕಂದರೆ ಈ ಸಿಲೆಬಸ್ಗಳು ಅಷ್ಟು ದೊಡ್ಡದಾಗಿರ್ತವೆ, 1 ವರ್ಷನೇ ಬೇಕು ನಿಮಗೆ. ನೀವು ಒಂದು ಆವ್ರೇಜ್ ಸ್ಟೂಡೆಂಟ್ ಆಗಿದ್ದರೆ 1 ವರ್ಷನಾದರೂ ಬೇಕು ಒಂದು ಸಿಲೆಬಸ್ನ ಕಂಪ್ಲೀಟಾಗಿ ಮುಗಿಸ್ಕೊಳ್ಳೋಕ್ಕೆ, ಮತ್ತು ಕಂಪ್ಲೀಟ್ ಎಕ್ಸಾಮ್ ಪ್ರೊಸೆಸ್ ಮುಗಿಯೋಕ್ಕೆ 1 ವರ್ಷ ಬೇಕು. ಹಾಗಾಗಿ ನೀವು ಟೈಮ್ ಕೊಡಲೇಬೇಕು. ಇದು ಒಂದೇ ರಾತ್ರಿಯಲ್ಲಿ ಆಗುವಂಥ ಕೆಲಸಗಳಲ್ಲ ಇವು ಯಾವುವು. ನಾನು ಈ SSCಗೆ ಒಂದು 2023 ಜೂನ್ ಜುಲೈಯಲ್ಲಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದೆ. ಕೋಚಿಂಗ್ ಹೋಗೋ ಅಷ್ಟು ಅನುಕೂಲ ಇರಲಿಲ್ಲ, ಹಾಗಾಗಿ ಮನೇಲೇ ಪ್ರಿಪ್ರೇಷನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ನೀವು ನನ್ನನ್ನು ಕೇಳೋದಾದರೆ ಕೋಚಿಂಗ್ ಹೋಗಬೇಕಾ ಅಂತ, ನಿಮಗೆ ನಿಜವಾಗ್ಲೂ ಅನುಕೂಲ ಇದ್ದರೆ ಕೋಚಿಂಗ್ ಹೋಗೋಕ್ಕೆ, ದುಡ್ಡಿನ ಸಮಸ್ಯೆ ಏನೂ ಇಲ್ಲ ಅಂದರೆ ದಯವಿಟ್ಟು ಹೋಗಿ ಅಂತೀನಿ. ಯಾಕಂದರೆ ನಿಮಗೆ ಆ ಒಂದು ಎಕ್ಸಾಮ್ನ ಐಡಿಯಾ ಸಿಗೋಕ್ಕೆ ತುಂಬ ಟೈಮ್ ಆಗುತ್ತೆ ನೀವೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ. ಕೋಚಿಂಗ್ ಹೋದರೆ ಆರಾಮಾಗಿ ನಿಮಗೆ ಬೇಗ ಎಲ್ಲ ಗೊತ್ತಾಗುತ್ತೆ. ಕರೆಕ್ಟಾಗಿ ನೀವು ಒಂದು ಫ್ಲೋ ಅಲ್ಲಿ ಒಂದು ಪ್ರಿಪ್ರೇಷನ್ನ ಮಾಡ್ಕೋಬೋದು. ಮನೇಲೇ ಇದ್ದರೆ ನಿಮಗೆ ಯಾವುದೇ ಗೈಡೆನ್ಸ್ ಸಿಗೋದಿಲ್ಲ. ನೀವು ಯೂಟ್ಯೂಬ್ ನೋಡಿಕೊಂಡು ಅಲ್ಲಿ ಇಲ್ಲಿ ಏನೋ ವಿಡಿಯೋ ನೋಡಿಕೊಂಡು ಎಲ್ಲದನ್ನ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಬಿಟ್ಟು ನೀವು ಪ್ರಿಪ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನೀವು ಅನುಕೂಲ ಇದ್ದರೆ ದಯವಿಟ್ಟು ಕೋಚಿಂಗ್ಗೆ ಹೋಗಿ ಅಂತ ಹೇಳ್ತೀನಿ. ಮತ್ತು ನಿಮಗೆ ಆ ಒಂದು ಅಟ್ಮಾಸ್ಫಿಯರ್ ಸಿಗುತ್ತೆ, ಆ ಒಂದು ವಾತಾವರಣದಲ್ಲಿ ಎಲ್ಲರ ಜೊತೆ ಕಲಿಯುವಾಗ ನಿಮಗೂ ಕಲಿಬೇಕು ಅಂದರೆ ಪ್ರಿಪ್ರೇಷನ್ನ ಮಾಡೋ ಒಂದು ಉತ್ಸಾಹ ಬರುತ್ತೆ ಅವ್ರನ್ನೆಲ್ಲ ನೋಡಿಬಿಟ್ಟು. ಹಾಗಾಗಿ ನೀವು ಕೋಚಿಂಗ್ ಹೋಗೋಕ್ಕಾದರೆ ನೀವು ದಯವಿಟ್ಟು ಹೋಗಿ ಅಂತ ಹೇಳ್ತೀನಿ. ಇನ್ನು ನಾನು ಮೊದಲನೇ ಬಾರಿಗೆ CGL ಪ್ರಿಲಿಮ್ಸ್ ಬಂದಾಗ ನನಗೆ ಸಿಕ್ಕಂಥ ಮಾರ್ಕ್ಸು 69. ಯಾವ ಥರ ಪ್ರಿಪ್ರೇಷನ್ ಮಾಡಿದ್ದೆ ಅಂತ ನೀವೇ ಮಾರ್ಕ್ಸೇ ಹೇಳುತ್ತೆ. ನಂತರ ಮತ್ತೆ ಒಂದು 6 ತಿಂಗಳು ಆಗಸ್ಟಿಂದ ಡಿಸೆಂಬರ್ ತನಕ ನಾನು ಆ ಒಂದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಮಾಡ್ತಾಯಿದ್ದೆ. ಯೂಟ್ಯೂಬನ್ನು ನೋಡಿಕೊಂಡು ಅಲ್ಲಿ ಇಲ್ಲಿ ವಿಡಿಯೋ ನೋಡಿಕೊಂಡು ಪ್ರಿಪ್ರೇಷನ್ನ ಮಾಡ್ತಾಯಿದ್ದೆ. ಸಿಲೆಬಸ್ ಕರೆಕ್ಟಾಗಿ ಮುಗಿತಾ ಇರಲಿಲ್ಲ, ನನಗೆ ಏನು ಅರ್ಥನೂ ಆಗ್ತಾ ಇರಲಿಲ್ಲ, ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತೂ ಆಗ್ತಾಯಿರಲಿಲ್ಲ. ಹಾಗಾಗಿ ನಾನು ಮತ್ತೆ ಜನವರಿಯಿಂದ ಡಿಸೆಂಬರಿಂದನೇ ಅನ್ಕೊಬೋದು, ಡಿಸೆಂಬರಿಂದನೇ ನಾನು ಒಂದು ಪ್ಲ್ಯಾನ್ನ ಹಾಕೋಕ್ಕೆ ಶುರು ಮಾಡಿದೆ. ಇಂಥ ಟೈಮಲ್ಲಿ ಇಂಥ ಸಬ್ಜೆಕ್ಟ್ನೇ ಓದಬೇಕು,
ಹೀಗೀಗೆ ಓದಬೇಕು ಮತ್ತು ಇಂಥ ಒಂದು ಲೆಕ್ಚರಿಂದನೇ ಆ ಒಂದು ಸಿಲೆಬಸ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡು ಪ್ರಿಪ್ರೇಷನ್ನ ಅಲ್ಲಿಂದ ಮತ್ತು ಪ್ರಾಪರಾಗಿ ಸ್ಟಾರ್ಟ್ ಮಾಡಿದೆ ಅನ್ಬೋದು. ಇನ್ನು ನಂತರ ಕೋಚಿಂಗ್ ಹೋಗೋಕ್ಕಾಗದೆ ಮನೇಲೇ ಪ್ರಿಪ್ರೇಷನ್ ಮಾಡ್ತೀನಿ ಅಂದರೆ ನಿಮಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ದಯವಿಟ್ಟು ನೀವು ಆ ಎಕ್ಸಾಮ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ನೀವು ಕೋಚಿಂಗಿಗೆ ಹೋದವ್ರಿಗೇನು ಅವರಿಗೆ ತಕ್ಷಣ ಎಲ್ಲವೂ ಗೊತ್ತಾಗುತ್ತೆ, ಅವರು ಹೇಳ್ತಾರೆ. ನೀವು ಆದರೆ ನೀವು ಒಂದೊಂದು ಇನ್ಫಾರ್ಮೇಷನ್ನು ಕರೆಕ್ಟ್ ನೀವೇ ತಿಳ್ಕೊಳ್ಬೇಕು. ಹಾಗಾಗಿ ದಯವಿಟ್ಟು ಆ ಸಿಲೆಬಸ್ ಏನಿದೆ ಅದನ್ನು ಒಂದು ಪ್ರಿಂಟ್ ತೊಗೊಳ್ಳಿ, ಇಲ್ಲಾಂದರೆ ನೀವು ಬರ್ಕೊಳ್ಳಿ. ಮತ್ತು ಆ ಪ್ಯಾಟ್ರನ್ ಏನಿದೆ ಅದನ್ನೊಂದು ಬರ್ಕೊಂಡಿರಿ ಅಥವಾ ಪ್ರಿಂಟ್ ತೊಗೊಳ್ಳಿ. ಅಂದರೆ ನಿಮಗದು ಗೊತ್ತಾಗಬೇಕು ಕರೆಕ್ಟಾಗಿ, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಂತರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ತವೆ ಮತ್ತು ಮಾಕ್ ಟೆಸ್ಟ್ಗಳಿರ್ತವೆ, ಟೆಕ್ಸ್ಟ್ ಬುಕ್ ಅಂತ ಆ್ಯಪ್ಗಳಲ್ಲಿ. ಅದರಲ್ಲಿ ನೀವು ಆ ಒಂದು ಕ್ವಶನ್ಸ್ಗಳು ಹೇಗೆ ಬರ್ತವೆ, ಯಾವ ಲೆವೆಲಲ್ಲಿ ಕ್ವಶನ್ಸ್ ಇರ್ತವೆ, ನಾವು ಯಾವ ಲೆವೆಲಿಗೆ ಪ್ರಿಪೇರ್ ಆಗಬೇಕು ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಂತರ ಯಾವ ಲೆಕ್ಚರ್ಸಿಂದ ನಾವು ಆ ಒಂದು ಸಿಲೆಬಸ್ನ ಮುಗಿಸ್ಬೇಕು, ಸಬ್ಜೆಕ್ಟ್ಗಳನ್ನು ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಟೀಚರ್ಸಿಂದ ಕಲಿಬೇಕು ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಮತ್ತು ಅವ್ರನ್ನ ಮಾತ್ರ ಫಾಲೋ ಮಾಡಿ, ಅವ್ರು ಹೇಳಿದ್ದನ್ನು ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ಫಾಲೋ ಮಾಡಿ. ಇವೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ಮತ್ತು ಟೈಮ್ ಟೇಬಲ್ನ ಒಂದು ಕರೆಕ್ಟಾಗಿ ಒಂದು ಫಿಕ್ಸ್ ಮಾಡಿಕೊಂಡು ಅದನ್ನು ಡೈಲಿ ಅದೇ ಟೈಮ್ ಟೇಬಲ್ನ ಫಾಲೋ ಮಾಡಿ. ನೀವು ಕೆಲ್ಸಕ್ಕೆ ಹೋಗ್ತಿದ್ರೆ ನಿಮಗೆ ಎಷ್ಟು ಟೈಮ್ ಸಿಗುತ್ತೆ, ಅದೇ ಟೈಮಲ್ಲಿ ನೀವು ಹೇಗೆ ಅದನ್ನು ಉಪಯೋಗಿಸ್ಕೊಬೋದು, ಯಾವ ಸಬ್ಜೆಕ್ಟಲ್ಲಿ ನೀವು ಎಷ್ಟು ವೀಕ್ ಇದ್ದೀರಾ, ಯಾವ ಸಬ್ಜೆಕ್ಟಿಗೆ ಜಾಸ್ತಿ ಟೈಮ್ ಕೊಡಬೇಕು, ಯಾವುದಕ್ಕೆ ಕಮ್ಮಿ ಕೊಟ್ಟರೆ ಸಾಕಾಗುತ್ತೆ, ಇದನ್ನು ನೀವು ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಡೈಲಿ ಅದನ್ನು ಫಾಲೋ ಮಾಡಬೇಕು. ಮತ್ತು ಆವಾಗ ನೀವು ಯಾವುದೇ ಕೋಚಿಂಗ್ ಇಲ್ಲ ಅಂದರೂ ಆರಾಮಾಗಿ ನೀವು ಎಕ್ಸಾಮ್ನ ಪಾಸ್ ಮಾಡ್ಬೋದು. ಇನ್ನು ಒಂದೊಂದೇ ಸಬ್ಜೆಕ್ಟ್ನ ಹೇಗೆ ಪ್ರಿಪೇರ್ ಆಗಿದ್ದೆ, ನೀವು ಹೇಗೆ ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಮೊದಲಿಗೆ ಇಂಗ್ಲೀಷಲ್ಲಿ ನಮಗೆ ಮೇಯ್ನಾಗಿ ವೊಕ್ಯಾಬ್ಯುಲರಿ, ಗ್ರಾಮರು, ರೀಡಿಂಗ್ ಕಾಂಪ್ರಿಹೆನ್ಷನ್ನು. ವೊಕ್ಯಾಬ್ಯುಲರಿನ ನೀವು ಡೈಲಿ ಬೆಳಗ್ಗೆ ಆಗಲಿ ಅಥವಾ ಯಾವಾಗ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಏನು ಟೈಮ್ ಕೊಟ್ಟಿರ್ತೀರೋ ಆ ಟೈಮಲ್ಲಿ ನೀವು 50ರಿಂದ 100 ವೊಕ್ಯಾಬ್, ಸಿನೋನಿಮ್ ಆಗಿರ್ಬೋದು, ಆ್ಯಂಟೋನಿಮ್ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಇಡಿಯಮ್ಸ್ ಫ್ರೇಸಸ್ ಆಗಿರ್ಬೋದು, ಇವೆಲ್ಲವನ್ನು ನೀವು 50ರಿಂದ 100 ಡೈಲಿ ಒಂದು ವರ್ಡ್ಸನ್ನು ನೀವು ಡೈಲಿ ಕಲೀಲೇಬೇಕು. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ರಿವಿಷನ್ ಕೂಡ ಹಾಗೆ ಮಾಡ್ತಾ ಇರಬೇಕು. ಬೇಕಾದ್ರೆ ನೀವು ಎಲ್ಲೋ ಒಂದು ಕಡೆ ವೀಡಿಯೋ ನೋಡಿ ಅದನ್ನು ನೀವು ಬರ್ಕೋತಿರೋ, ಅಥವಾ ಯಾವುದೋ ಬ್ಲ್ಯಾಕ್ ಬುಕ್ ಅಂತ ಸಿಗುತ್ತೆ ಅದನ್ನು ನೋಡಿ ನೀವು ಮಾಡ್ಕೋತಿರೋ, ಒಟ್ಟಿನಲ್ಲಿ ನೀವು ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ವೊಕ್ಯಾಬ್ಯುಲರಿನ. ನೆಕ್ಸ್ಟು ಗ್ರಾಮರ್ಗೆ ಬರೋದಾದರೆ, ಗ್ರಾಮರ್ಗೆ ನೀವು ಒಂದು ಬುಕ್ಸ್ನ ತೊಗೊಳ್ಳಿ. ಯಾವ್ದಾದ್ರು SSC ಗ್ರಾಮರ್ಗೆ ಬುಕ್ಸ್ ತೊಗೊಳ್ಳಿ, ಅಥವಾ ಯಾವ್ದಾದ್ರು ಯೂಟ್ಯೂಬ್ ಚಾನಲಲ್ಲಿರುವಂಥ ಅವ್ರದ್ದು PDF ಗಳಿರ್ತವೆ, ಅದನ್ನು ತೊಗೊಳ್ಳಿ. ಅಥವಾ ನೀವೇ ಯಾವುದೋ ಯೂಟ್ಯೂಬ್ ಚಾನಲ್ನ ವೀಡಿಯೋ ನೋಡಿ ನೋಟ್ಸ್ ಮಾಡ್ಕೋತೀರಾ, ಅದನ್ನು ಮಾಡ್ಕೊಳ್ಳಿ. ಅದನ್ನು ನೀವು ಡೈಲಿ ಒಂದೊಂದು ಚಾಪ್ಟ್ರು, ಒಂದಿನ ನೌನು, ಒಂದಿನ ಪ್ರೊನೌನು, ಒಂದಿನ ನರೇಷನ್ನು, ಇನ್ನೊಂದಿನ ವಾಯ್ಸಸ್ಸು, ಹೀಗೆ ಡೈಲಿ ಆ ನೋಟ್ಸಲ್ಲಿ ಏನು ಬರ್ಕೊಂಡಿರ್ತೀರೋ ಅದನ್ನು ಡೈಲಿ ರಿವಿಷನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅದು ಕರೆಕ್ಟಾಗಿ ತಲೆಯಲ್ಲಿ ಕೂರುತ್ತೆ. ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಿಮಗೆ ಅದರಲ್ಲಿ ಎಷ್ಟು ಓದಿದ್ರೂ ಮುಗಿಯೋದೇನಿಲ್ಲ ಅದರಲ್ಲಿ. ಹಾಗಾಗಿ ಎಷ್ಟು ವೊಕ್ಯಾಬ್ಯುಲರಿ ಬರುತ್ತೋ, ಏನೇನು ಗ್ರಾಮರ್ ಕಾನ್ಸೆಪ್ಟ್ಗಳಿದಾವೋ ತುಂಬ ಇದ್ದಾವೆ. ನಿಮಗೇನು SSCಗೆ ಎಷ್ಟು ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಓದ್ಕೊಳ್ಳಿ. ಅದನ್ನು ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರೇ ಪ್ಲೇಲಿಸ್ಟ್ಗಳು ಹಾಕಿರ್ತಾರೆ ಟೀಚರ್ಸ್ಗಳು, ಅದನ್ನು ನೀವು ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇನ್ನು ರೀಡಿಂಗ್ ಕಾಂಪ್ರಿಹೆನ್ಷನ್ನು, ಇದಕ್ಕೆ ನೀವು ನಿಮಿಷಾ ಬನ್ಸಲ್ ಅಂತ ಚಾನಲ್ ಇದೆ, ಅದೇ ಬೆಸ್ಟ್ ಚಾನಲ್ಲು ನಾನು ಹೇಳೋ ಹಾಗೆ. ಮತ್ತು ಎಡಿಟೋರಿಯಲ್ನ ನೀವು ಕೂಡ ಓದ್ಕೋಬೋದು. ನಿಮಗದು ಅಷ್ಟು ಅರ್ಥ ಆಗಲಿಲ್ಲ ಅಂದರೆ ನೀವು ಅವ್ರ ಚಾನಲ್ನ ನೋಡಿಕೊಂಡ್ರೆ ಆರಾಮಾಗಿ ನಿಮಗೆ ಎಲ್ಲವೂ ತಿಳಿಯುತ್ತೆ. ಮತ್ತು ಹೇಗೆ ಅದನ್ನು ಓದ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಲಾಸ್ಟಿಗೆ ಅವ್ರು ಕ್ವಶನ್ಸ್ನ ಕೊಡ್ತಾರೆ, ಅದನ್ನು ನೀವು ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಡೈಲಿ ಅವ್ರದ್ದು ನೋಡ್ತಾಯಿದ್ದೆ. ಡೈಲಿ ನಾನು ಒಂದು 6 ತಿಂಗಳು ಅವ್ರದ್ದು ಎಡಿಟೋರಿಯಲ್ಸ್ ಡೈಲಿ ನೋಡಿದ್ದೀನಿ, ಮಿಸ್ ಮಾಡಿದೆ ಬೆಳಗ್ಗೆ. ಹಾಗಾಗಿ ನೀವು ಯಾವ ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀರೋ ಆವಾಗ ಇಂಗ್ಲೀಷನ್ನು ನಿಮಗೆ ಒಂದು ಇಂಗ್ಲೀಷ್ನ ಟೈಮ್ ಟೇಬಲಲ್ಲಿ ಈ ಒಂದು 3 ಬೇಸ್ ಏನಿದೆ, ವೊಕ್ಯಾಬ್ಯುಲರಿ, ಗ್ರಾಮರು ಮತ್ತು ಎಡಿಟೋರಿಯಲ್ಲು ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ, ಇದನ್ನು ನೀವು ಕರೆಕ್ಟಾಗಿ ಆ ಒಂದು ಟೈಮ್ ಟೇಬಲಲ್ಲಿ ಮುಗಿಸ್ಕೊಳ್ಳಿ. ನಂತರ ಒಂದಷ್ಟು ಸಿಲೆಬಸ್ನ ಮುಗಿಸಾದ್ಮೇಲೆ ಮಾರ್ಕ್ನ ಕೊಡಿ. ಸೆಕ್ಷನಲ್ ಮಾರ್ಕ್ಸ್ ಇರ್ತವೆ, ಅದನ್ನು ಕೊಟ್ಕೊಳ್ತಾ ಬನ್ನಿ. ಎಲ್ಲೆಲ್ಲಿ ತಪ್ಪಾಗ್ತಿದೆ ಅದನ್ನು ಸರಿ ಮಾಡ್ಕೊಳ್ಳಿ. ಮತ್ತು ವೊಕ್ಯಾಬ್ಯುಲರಿನ ಡೈಲಿ ಪ್ರಾಕ್ಟೀಸ್ ಮಾಡೋದಂತೂ ಯಾವತ್ತೂ ನಿಲ್ಲಬಾರ್ದು. ಇದಿಷ್ಟು ಇಂಗ್ಲೀಷಲ್ಲಿ ನೀವು ಮಾಡಬೇಕಾಗಿರೋದು. ಇನ್ನು ಮ್ಯಾಥಮೆಟಿಕ್ಸ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇದು ತುಂಬ ಜನಕ್ಕೆ ಕಷ್ಟ ಅನಿಸ್ಬೋದು, ನನಗೂ ಕಷ್ಟ ಅನಿಸುತ್ತೆ. ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೋ ಒಂದಷ್ಟು ಪ್ಲೇ ಲಿಸ್ಟ್ಗಳನ್ನು ಮ್ಯಾಥ್ಸಿಗೋಸ್ಕರ ನೋಡ್ತಾ ಇದ್ದೆ.
ಆದರೆ ನನಗೆ ಅದು ಕೊನೆ ಗೊತ್ತಾಯಿತು, ಅದು ಅಷ್ಟು ಕಂಪ್ಲೀಟಾಗಿ ಇರೋದಿಲ್ಲ. ಯೂಟ್ಯೂಬ್ ಚಾನಲಲ್ಲಿರುವಂಥ ಪ್ಲೇಲಿಸ್ಟ್ಗಳು ಮ್ಯಾಥ್ಸ್ಗೆ ಎಸ್ಪೆಷಲಿ ಅದಷ್ಟು ಕಂಪ್ಲೀಟ್ ಅನಿಸೋದಿಲ್ಲ, ಕಂಪ್ಲೀಟಾಗಿ ಕೂಡ ಇರೋದಿಲ್ಲ. ನಿಮಗೆ ಕರೆಕ್ಟಾಗಿ ಬೇಸಿಕ್ಕಿಂದ ಗೊತ್ತಾಗಬೇಕಾಗುತ್ತೆ. ಯಾಕಂದರೆ ನಾವೆಲ್ಲ ಜಾಸ್ತಿ ಎಷ್ಟು ಜಾಸ್ತಿ ಜನ ಮ್ಯಾಥ್ಸನ್ನ ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಒಂದು ಕೋರ್ಸನ್ನ ಯಾವ್ದಾದ್ರು ಪರ್ಚೇಸ್ ಮಾಡ್ಕೊಳ್ಳಿ. ಏನು ಒಂದು ₹1000 ಸಿಗುತ್ತೆ. ನಾನು E1 ಕೋಚಿಂಗ್ ಸೆಂಟರ್ ಅಂತ ಭೂತೇಶ್ ಸರ್ ಅಂತ ಅವ್ರದ್ದು ಪರ್ಚೇಸ್ ಮಾಡಿದ್ದೆ. ನಂಗೆ ಕರೆಕ್ಟ್ ಸ್ಟ್ರಕ್ಚರ್ ವೈಸ್ ಯಾವ್ಯಾವ ಸಿಲೆಬಸ್ ಬರುತ್ತವೆ, ಏನೇನು ಇದಿರೋ ಚಾಪ್ಟರ್ ವೈಸು ಅದು ಒಂದಷ್ಟು ವೀಡಿಯೋಸು ಅದನ್ನು ಕರೆಕ್ಟಾಗಿ ಮುಗಿಸ್ಕೊಂಡಿದ್ದೆ ಸಿಲೆಬಸ್ಸು. ಮತ್ತು ಸಿಲೆಬಸ್ನ ಬರ್ಕೊಳ್ಳಿ ನೀವು. ಯಾವ್ಯಾವ ಸಿಲೆಬಸ್ ಮುಗಿದಾಗ ಅದನ್ನು ಟಿಕ್ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಚಾಪ್ಟರ್ಗೆ ಹೋಗುವಾಗ ಹಿಂದಿನ ಚಾಪ್ಟರ್ ಏನೇನು ಮಾಡಿದ್ರಿ ಅದಿಷ್ಟನ್ನು ರಿವಿಷನ್ ಮಾಡ್ತಾ ಬನ್ನಿ. ಮತ್ತು ಒಂದಷ್ಟು 50% ಸಿಲೆಬಸ್ ಮುಗೀತು ಅನ್ನೋವಾಗ, ಅಥವಾ ಒಂದು ಚಾಪ್ಟರ್ ಮುಗೀತು ಅನ್ನುವಾಗ ಅದ್ರ ಮೇಲೆ ಕ್ವಶನ್ಸ್ನ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಮಾರ್ಕ್ಗಳನ್ನು ಸಿಲೆಬಸ್ ಒಂದಷ್ಟು ಮುಗಿದಾಗ ಮಾರ್ಕ್ಸ್ಗಳನ್ನು ಕೊಡಿ. ಮತ್ತು ಇನ್ನೊಂದೇನೆಂದರೆ ಸಿಲೆಬಸ್ ನಿಮಗೆ ಯಾವತ್ತೂ ಕಂಪ್ಲೀಟ್ ಆಗೋಲ್ಲ, ಅಷ್ಟು ದೊಡ್ಡ ಸಿಲೆಬಸ್ಗಳು ಇವೆಲ್ಲ ಇರ್ತವೆ. ಹಾಗಾಗಿ ನೀವು ಮಾರ್ಕ್ಸನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. 50% ಸಿಲೆಬಸ್ ಆಯಿತು ಅಂದ ತಕ್ಷಣ ಮಾರ್ಕ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಮಾರ್ಕ್ಸಿಂದ ನಿಮಗೆ ಏನು ಇನ್ಪುಟ್ ಸಿಗುತ್ತೆ, ಅಂದರೆ ಏನು ತಪ್ಪಾಗ್ತಿದೆ ಅವನ್ನೆಲ್ಲ ನೀವು ಕರೆಕ್ಟಾಗಿ ಆವಾಗಲೇ ತಿದ್ಕೊಳ್ತಾ ಬನ್ನಿ. ಇನ್ನೊಂದೇನೆಂದರೆ ಕಿರಣ್ ಪಬ್ಲಿಕೇಶನ್ಸ್ ಅಂತ ಬುಕ್ಸ್ ಸಿಗ್ತವೆ. SSC ಪ್ರೀವಿಯಸ್ ಇಯರ್ ಕ್ವಶನ್ಸ್ನು, ಮ್ಯಾಥ್ಸು, ರೀಸ್ನಿಂಗು, GK, ಇಂಗ್ಲೀಷು ಇಷ್ಟು ಸಿಗುತ್ತೆ. ನೀವು ಮ್ಯಾಥ್ಸಿಗೆ ತೊಗೊಳ್ಳಿ. ಅದರಲ್ಲಿ ನೀವು ನಿಮಗೆ ಏನು ಚಾಪ್ಟರ್ನ ಮುಗಿಸ್ತೀರಾ ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದ್ದಾವೆ ಮತ್ತು ಅವ್ರು ಏನು ಎಕ್ಸ್ಟ್ರಾ ಕ್ವಶನ್ಸ್ ಕೊಟ್ಟಿರ್ತಾರೆ ಅದನ್ನು ನೀವು ಸಾಲ್ವ್ ಮಾಡಿ. ಬುಕ್ಸಲ್ಲಿದ್ದರೆ ನಿಮ್ಗೆ ಏನು ಆಗುತ್ತೆ, ನಿಮ್ಗೆ ಯಾವ ಕ್ವಶನ್ಸ್ ಟಫ್ ಅನಿಸುತ್ತೋ ಅದನ್ನು ನೀವು ಟಿಕ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಸಲ ಬಂದು ನೋಡಿದಾಗ ಇದು ಟಫ್ ಇತ್ತು, ಇದನ್ನು ಮಾಡೋಕ್ಕಾಗಿಲ್ಲ, ಮತ್ತೊಂದು ಸಲ ಮಾಡೋಕ್ಕಾಗುತ್ತೆ ಅಂತ ಟ್ರೈ ಮಾಡ್ಬೋದು. ಆವಾಗ ನಿಮಗೆ ಬಂದರೆ ನಿಮಗೆ ಒಂದು ಪ್ರಿಪ್ರೇಷನ್ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಡೈಲಿ ನೀವು 20 ತನಕ ಅಥವಾ 30 ತನಕ ಮಗ್ಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 25 ತನಕ ಅನ್ಬೋದು. 25 ತನಕ ಮಗ್ಗಿ ಕಲ್ತ್ಕೊಳ್ಳಿ, ಸ್ಕ್ವೇರ್ಸ್ ಕಲ್ತ್ಕೊಳ್ಳಿ, ಕ್ಯೂಬ್ಸ್ ಕಲ್ತ್ಕೊಳ್ಳಿ. ಮತ್ತು ಈ ಪೈಥಾಗೊರಸ್ ಟ್ರಿಪ್ಲೆಟ್ಸ್ ಬರ್ತವೆ, ಅದನ್ನು ನೀವು ಒಂದು ಕಡೆ ಬರ್ಕೊಂಡು ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ಮ್ಯಾಥ್ಸಲ್ಲಿ ಇನ್ನೇನು ನಿಮ್ಮ ಟೀಚರ್ಸು ಯಾರು ಫಾಲೋ ಮಾಡ್ತಿದ್ರು ಅವ್ರೇನು ಡೈಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿರ್ತಾರೆ, ಅದನ್ನು ಡೈಲಿ ಅದೇ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಕ್ವೇರ್ಸ್, ಕ್ಯೂಬ್ಸು ನೀವು ಜಾಸ್ತಿ ಕಲ್ತಷ್ಟು, ಮತ್ತು ಮಲ್ಟಿಪ್ಲಿಕೇಷನ್ನಿಗೆ ನಿಮಗೆ ಎಷ್ಟು ತನಕ ಮಗ್ಗಿ ಬರುತ್ತೋ ಅದು ನಿಮಗೆ ಆ ಒಂದು ಕ್ಯಾಲ್ಕುಲೇಷನ್ ಟೈಮಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಹಾಗಾಗಿ ಮತ್ತು ಡೈಲಿ ಕ್ಯಾಲ್ಕುಲೇಷನ್ ಕೂಡ ಪ್ರಾಕ್ಟೀಸ್ ಮಾಡಿ. ಇನ್ನು ರೀಸ್ನಿಂಗು, ಇದರಲ್ಲಿ ನಿಮಗೆ ಸಪ್ರೇಟಾಗಿ ಕೋರ್ಸ್ನ ಪರ್ಚೇಸ್ ಮಾಡಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈಸಿ ಇರ್ತವೆ, ಟಾಪಿಕ್ಸ್ಗಳು ಬೇಗ ಅರ್ಥ ಆಗ್ತವೆ. ಯೂಟ್ಯೂಬ್ ವೀಡಿಯೋಸ್ ನೋಡಿದ್ರೆ ಸಾಕು, ನಿಮಗೆ ಅರ್ಥ ಆಗುತ್ತೆ. ಯಾವ್ಯಾವ ಚಾಪ್ಟರ್ ಬರುತ್ತೆ ಅದನ್ನು ನೀವು ನೋಡ್ಕೊಳ್ಳಿ, ಮತ್ತು ಅದ್ರ ತಕ್ಕಂತೆ ಪ್ರಾಕ್ಟೀಸ್ ಮಾಡಿ. ಮತ್ತು ಇದರಲ್ಲಿ ಕೆಲವೊಂದು ಬೇಸಿಕ್ಸ್ಗಳನ್ನು ನೀವು ಬಯಾಟ್ ಮಾಡಬೇಕಾಗುತ್ತೆ. ಲೈಕ್ ABCD ABCDಯ ಒಂದು ಪೊಸಿಷನ್ ವ್ಯಾಲ್ಯೂ ಆಗಿರ್ಬೋದು. A ಅಂದರೆ 1, B ಅಂದರೆ 2, K ಅಂದರೆ 11, M ಅಂದರೆ 13, Z ಅಂದರೆ 26, P ಅಂದರೆ 16, ಈ ಥರ ಪ್ರಾಕ್ಟೀಸ್ ಮಾಡಿ ಡೈಲಿ. ಅದನ್ನು ನೀವು ಪರ್ಫೆಕ್ಟ್ ಆದರೆ ನಿಮಗೆ ಅದರಲ್ಲಿ ಬರುವಂಥ ಕೋಡಿಂಗ್, ಡಿಕೋಡಿಂಗ್ ಆಗಿರ್ಬೋದು ಅವೆಲ್ಲವನ್ನು ಆರಾಮಾಗಿ ಇದು ಮಾಡ್ಬೋದು. ಮತ್ತು ಸೀರೀಸ್ಗಳು ಬರ್ತವೆ, ನಂಬರ್ ಸೀರೀಸ್ ಆಗಿರ್ಬೋದು. 2 ಆದಮೇಲೆ 4, 4 ಆದಮೇಲೆ 8, 8 ಆದಮೇಲೆ ಡ್ಯಾಶು, ಆಮೇಲೆ 10 ಅಂತ ಇರುತ್ತೆ. ಆ ಮಧ್ಯದಲ್ಲಿ ಏನು ನಂಬರ್ ಬರುತ್ತೆ ಆ ಥರ ಇವೆಲ್ಲವೂ ನಿಮಗೆ ಬೇಗ ಅರ್ಥ ಆಗುತ್ತೆ. ಹಾಗಾಗಿ ನೀವು ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು. ರೀಸ್ನಿಂಗಲ್ಲಿ ಪ್ರಾಕ್ಟೀಸ್ ಅನ್ನೋದು ತುಂಬ ಮುಖ್ಯ. ಡೈಲಿ ನೀವು ಒಂದಿನ ಪ್ರಾಕ್ಟೀಸ್ ಬಿಟ್ಟರು ನಿಮಗೆ ಏನೋ ಅದು ಮಿಸ್ ಆದಂಗೆ ಆಗುತ್ತೆ ನೆಕ್ಸ್ಟ್ ಡೇ ಒಂದು ಕ್ವಶನ್ಸ್ನ ಅಟೆಂಡ್ ಮಾಡಲಿಕ್ಕೆ. ಹಾಗಾಗಿ ಒಂದಷ್ಟು ಸಿಲೆಬಸ್ ಮುಗೀತಾ, ಇದರಲ್ಲಿ ನೀವು ಡೈಲಿ ಸೆಕ್ಷನ್ ಮಾರ್ಕ್ಸು ಆರಾಮಾಗಿ ಕೊಟ್ಕೊಬೋದು. ಮತ್ತು ಎಷ್ಟು ಪ್ರಾಕ್ಟೀಸ್ ಆಗುತ್ತೋ, ಎಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಯಾವ ಟೈಪಲ್ಲಿ ಕ್ವಶನ್ಸ್ನ ಸಾಲ್ವ್ ಮಾಡ್ತೀರಾ, ಹೆಚ್ಚು ಡಿಫಿಕಲ್ಟ್ ಕ್ವಶನ್ಸ್ನ ಸಾಲ್ವ್ ಮಾಡಿದಷ್ಟು ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ರೀಸ್ನಿಂಗಲ್ಲಿ ನೀವು ಅದನ್ನು ಹೇಗೆ ಏನು ಕಾನ್ಸೆಪ್ಟ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕಂತೆ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ ಡೈಲಿ. ಇದರಲ್ಲಿ ಏನು ಹೆಚ್ಚಿಗೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ನಿಮಗೆ ಅಂಥ ಒಂದು ಕಾನ್ಸೆಪ್ಟ್ಗಳು ಇಲ್ಲಿ SSCಯಲ್ಲಿ ಏನು ಕೇಳೋದಿಲ್ಲ, ಬ್ಯಾಂಕಿಂಗ್ನಷ್ಟು ಕೇಳೋದಿಲ್ಲ, ಸದ್ಯಕ್ಕಂತೂ ಕೇಳ್ತಾ ಇಲ್ಲ. ಹಾಗಾಗಿ ನೀವು ಅದನ್ನು ಈಗೇನಿದೆಯೋ ಅದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಜನರಲ್ ನಾಲೆಡ್ಜು ತುಂಬ ವ್ಯಾಸ್ಟ್ ಸಬ್ಜೆಕ್ಟು. ಅವ್ರು ಕೇಳೋ ಅಂಥ ಈ ಆಬ್ಜೆಕ್ಟಿವ್ ಲೈಕ್ ಕ್ವಶನ್ಸ್ಗೆ ನೀವು ಎಷ್ಟು ಓದಬೇಕು ಅಂದರೆ ಎಷ್ಟು ಓದಿದ್ರೂ GKದಲ್ಲಿ ನಿಮಗೆ ಸಾಕಾಗೋದಿಲ್ಲ. ಮತ್ತು ಆದಷ್ಟು ಇದು ಅದೃಷ್ಟದ ಮೇಲೆ ಬಿಟ್ಟಿರುತ್ತೆ. ಯಾಕಂದರೆ ನೀವು ಓದಿರೋದೇ ಕ್ವಶನ್ಸ್ ಕೇಳ್ತಾರೋ ಇಲ್ಲೋ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನೀವು ಹೆಚ್ಚು ಓದಬೇಕಾಗುತ್ತೆ ಇದರಲ್ಲಿ.
ಆದ್ದರಿಂದ ನಿಮಗೆ ಪರ್ಮರ್ SSC ಅನ್ನೋದು ಒಳ್ಳೆ ಚಾನಲ್ ಅಂತೀನಿ. ಇಡೀ ಇಂಡಿಯಾದಲ್ಲೇ ಎಲ್ಲರೂ SSCಗೆ ನೋಡೋವಂಥ ಏಕೈಕ ಚಾನಲ್ಲು ಪರ್ಮರ್ SSC. ಹಾಗಾಗಿ ನೀವು ಅವ್ರನ್ನ ನೀವು ಫಾಲೋ ಮಾಡಿ, ಮತ್ತು ಅವ್ರದ್ದು ಏನು ಕೋರ್ಸ್ ಇದ್ದಾವೆ ಬೇಕಾದ್ರೆ ತೊಗೊಳಕ್ಕಾದ್ರೆ ತೊಗೊಳ್ಳಿ, ಇಲ್ಲ ಅಂದರೆ ಯೂಟ್ಯೂಬಲ್ಲೇ ಸಾಕಷ್ಟು ಇದ್ದಾವೆ, ಅವ್ರದ್ದು ನೀವು ನೋಟ್ಸ್ ಮಾಡ್ಕೊಳ್ಳಿ, ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ನೋಟ್ಸ್ ಮಾಡ್ಕೊಳ್ಳಿ. ಅದನ್ನು ಡೈಲಿ ರಿವಿಷನ್ ಆಗಿರ್ಬೋದು, ಡೈಲಿ ಪ್ರಾಕ್ಟೀಸ್ ಆಗಿರ್ಬೋದು ಮಾಡಿ. ಮತ್ತು ಅಥವಾ ನಿಮಗೆ ಆಗೋದಿಲ್ಲ ಅದು ಅನ್ನೋ ಆಗಿದ್ದರೆ ಇದು ಯಾವುದೇ ಬೇರೆ ಬುಕ್ ತೊಗೊಳ್ಳಿ, ಲೂಸೆಂಟ್ ಸಿಗುತ್ತೆ. ಮತ್ತು ಅಥವಾ ಇಂಗ್ಲೀಷಲ್ಲೇ ಅವ್ರದ್ದು ಫ್ಯಾಟ್ ಮ್ಯಾನ್ ಲಿಟ್ಲ್ ಬಾಯ್ ಅಂತ ಬುಕ್ಸ್ ಇದ್ದಾವೆ, ಅದನ್ನು ತೊಗೊಳ್ಳಿ. ಅದನ್ನು ನೀವು ಡೈಲಿ ಪ್ರಾಕ್ಟೀಸ್ ಡೈಲಿ ಅದನ್ನು ಓದ್ಕೊಳ್ಳಿ. ಒಂದು ಏನೋ ನಿಮ್ಮದು ಕೋರ್ಸು ಯಾವ್ದು ನೀವು ಡಿಗ್ರಿ ಮಾಡಿರ್ತೀರ ಆ ಕೋರ್ಸ್ ಹೆಂಗೆ ಓದಿರ್ತೀರೋ ಅದೇ ಥರ ಓದ್ಕೊಳ್ಳಿ. ಅದನ್ನು ಪಿನ್ ಟು ಪಿನ್ ನೀವು ಓದೋಕ್ಕಾದರೂ ಓದಿ, ಇಲ್ಲ ಅಂದರೆ ಒಂದು ಆ ಸಬ್ಜೆಕ್ಟಲ್ಲಿ ಏನು ಮೇಯ್ನ್ ಕ್ವಶನ್ಸ್ಗಳು ಬರ್ತವೆ ಆ ಚಾಪ್ಟರ್ಗಳನ್ನು ಕರೆಕ್ಟಾಗಿ ಓದಿ. ನೀವು ಪಾಲಿಟಿ ಓದ್ತೀರಾ, ಅದರಲ್ಲಿ ಒಂದು ಏನು ಫಂಡಮೆಂಟಲ್ ರೈಟ್ಸು ಆರ್ಟಿಕಲ್ ಹೀಗೆ ಈ ಒಂದು ಆರ್ಟಿಕಲ್ 14 ಅಂದರೆ ಏನು ಬರುತ್ತೆ, ಆರ್ಟಿಕಲ್ 15 ಅಂದರೆ ಏನು ಬರುತ್ತೆ, ಮತ್ತು ಹಿಸ್ಟ್ರಿ ಆಗಿರ್ಬೋದು, ಇದೇ ಥರ ಎಕನಾಮಿಕ್ಸ್ ಆಗಿರ್ಬೋದು, ಮತ್ತು ಸ್ಟ್ಯಾಟಿಕ್ ಜಿ ಕೆ ಅಂತೂ ತುಂಬ ಇಂಪಾರ್ಟೆಂಟು SSCಯಲ್ಲಿ. ಇವಾಗ ಗೊತ್ತಿಲ್ಲ, ವೆಂಡರ್ ಚೇಂಜ್ ಆಗಿದ್ದಾರೆ, ಅವ್ರು ಏನು ಥರ ಕ್ವಶನ್ ಕೇಳ್ತಾರೆ ಅಂತ. ಆದರೆ SSCಯಲ್ಲಿ ಸ್ಟ್ಯಾಟಿಕ್ ಜಿ ಕೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ನೀವು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು ಡೈಲಿ. ಅದಕ್ಕೋಸ್ಕರ ನೀವು ಆ ಒಂದು ಸ್ಟ್ಯಾಟಿಕ್ ಜಿ ಕೆಯಲ್ಲಿ ಬರುವಂಥ ಟಾಪಿಕ್ಗಳಂದರೆ ಮ್ಯೂಸಿಕ್ಕು, ಅಂದರೆ ಬೇರೆ ಬೇರೆ ಫೋಕ್ ಡ್ಯಾನ್ಸಸ್ ಆಗಿರ್ಬೋದು, ಕ್ಲಾಸಿಕಲ್ ಡ್ಯಾನ್ಸಸ್ ಆಗಿರ್ಬೋದು, ಮತ್ತು ಫೆಸ್ಟಿವಲ್ಸ್ ಆಗಿರ್ಬೋದು, ಘರಾನಾಸ್ ಅಂತ ಬರುತ್ತೆ, ಮತ್ತು ವಿಶ್ವಸಂಸ್ಥೆಗಳಾಗಿರ್ಬೋದು ಅದರದ್ದು ಅಂಗಸಂಸ್ಥೆಗಳು, ಮತ್ತು ಈ ನಮ್ಮ ದೇಶದಲ್ಲಿರುವಂಥ ಬೇರೆ ಬೇರೆ ರಿಸರ್ಚ್ ಸೆಂಟರ್ಗಳು, ನ್ಯಾಷನಲ್ ಪಾರ್ಕ್ಸ್ಗಳು, ಬಯೋಸ್ಪಿಯರ್ ರಿಸರ್ವ್ಸ್ಗಳು, ಇವೆಲ್ಲವೂ ನೀವು ಒಂದು ಬುಕ್ ಮಾಡ್ಕೊಂಬಿಡಿ ನೀವೇ. ಡೈಲಿ ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋ ನೋಡಿಕೊಂಡು ಅಥವಾ ಯಾವುದೋ ಬುಕ್ಸಲ್ಲೋ ಅದನ್ನು ನೋಡಿಕೊಂಡು ನೀವು ಲಿಸ್ಟ್ ಮಾಡಿ, ಅದನ್ನು ನೀವು ಡೈಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ರಿವಿಷನ್ ಮಾಡ್ಕೊಳ್ಳಿ. ಮತ್ತು ಟ್ರಿಕ್ಸ್ಗಳು ಇರ್ತವೆ, ಅದನ್ನು ಈ ಒಂದು ಡ್ಯಾನ್ಸ್ ಆಗಿರ್ಬೋದು, ಫೆಸ್ಟಿವಲ್ ಆಗಿರ್ಬೋದು, ಇದನ್ನು ಕಲ್ತ್ಕೊಳ್ಳೋಕ್ಕೆ ಅದನ್ನು ನೀವು ಯೂಸ್ ಮಾಡಿಕೊಂಡು ಒಂದು ಈ ಸ್ಟೇಟಿಗೆ ಇಂಥ ಡ್ಯಾನ್ಸು ಅಂತ ನೆನ್ಪಿಟ್ಕೊಳ್ಳಿ. ಹಾಗೆ ನೀವು ಸ್ಟ್ಯಾಟಿಕ್ ಜಿ ಕೆನ ಕಲಿಯೋಕ್ಕೆ ಸಾಧ್ಯ. ಇನ್ನೊಂದು ಜಿ ಕೆ ಬಗ್ಗೆ ಹೇಳಬೇಕು ಅಂದರೆ, ನಿಮಗೆ ಹೆಚ್ಚು ಔಟ್ಪುಟ್ ಸಿಗೋದಿಲ್ಲ. ಅಂದರೆ ನೀವು ಎಷ್ಟು ಎಫರ್ಟ್ ಹಾಕಿ ಓದ್ತಿರೋ ಅಷ್ಟು ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಹಾಗಾಗಿ ನೀವು ಹೆಚ್ಚು ಪ್ರಯತ್ನವನ್ನು ನೀವು ಇಂಗ್ಲೀಷ್ ಆಗಿರ್ಬೋದು, ಅದಕ್ಕಿಂತ ಮ್ಯಾಥ್ಸ್ ರೀಸ್ನಿಂಗಲ್ಲೇ ಕೊಡಬೇಕಾಗುತ್ತೆ. ಅದರಲ್ಲಿ ನೀವು ಎಷ್ಟು ಹೆಚ್ಚು ಪ್ರಯತ್ನ ಹಾಕ್ತಿರೋ ಅಷ್ಟು ಹೆಚ್ಚುತ್ತಾ ಹೋಗುತ್ತೆ ಮಾರ್ಕ್ಸು. ಹಾಗಾಗಿ ನೀವು ಒಂದೇ ಸಬ್ಜೆಕ್ಟ್ಗೆ ಜಾಸ್ತಿ ಹೊತ್ತು, ಅದರಲ್ಲೂ ಜಿ ಕೆ ತುಂಬ ವ್ಯಾಸ್ಟ್ ಇದೆ ಅಂತ ಅದಕ್ಕೆ ಜಾಸ್ತಿ ಹೊತ್ತು ಕೊಡಬಾರ್ದು. ನಿಮಗೆ ಯಾವುದರಲ್ಲಿ ಹೆಚ್ಚು ಮಾರ್ಕ್ಸ್ ಬರುತ್ತೆ ಓದಿದ್ರೆ ಅಂದರೆ ಅದು ಮ್ಯಾಥ್ಸು ರೀಸ್ನಿಂಗ್ ಆಗಿರೋದ್ರಿಂದ ನೀವು ಅದರಲ್ಲಿ ಹೆಚ್ಚು ಟೈಮ್ನ ಕೊಟ್ಬಿಟ್ಟು ಓದ್ಕೊಂಡು ಅದರಲ್ಲಿ ಹೆಚ್ಚು ಮಾರ್ಕ್ಸ್ ತೆಗಿಯೋಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಕಂಪ್ಯೂಟರು ಟೈರ್ 2ಗೆ ಬರುತ್ತೆ. ಇದು ಕ್ವಾಲಿಫೈಯಿಂಗು. ಆದರೆ ನೀವು ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಅಸಡ್ಡೆ ಮಾಡೋ ಹಾಗಿಲ್ಲ ಓದ್ಕೊಳ್ಳಿಕ್ಕೆ. ಇದನ್ನು ನೀವು ಇವಾಗಲಿಂದನೇ ಪ್ರಾಪರಾಗಿ ಓದ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈಗ ಬೇಡ, ಈಗ ಟೈರ್ 1 ಕಡೆ ಗಮನ ಕೊಡಿ. ನಂತರ ಮುಗಿದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ ಕಂಪ್ಯೂಟರ್ನ ಓದೋಕ್ಕೆ. ಇದಕ್ಕೆ ಅರಿಹಂತಂದು ಬುಕ್ ಸಿಗುತ್ತೆ, ಕಂಪ್ಯೂಟರ್ ನಾಲೆಡ್ಜ್ ಅಂತ, ಅದನ್ನು ತರೋವಾಗಿ ಓದ್ಕೊಳ್ಳಿ. ಇಲ್ಲ ಅಂದರೆ ನೀವು ಯಾವುದಾದ್ರು ಒಂದು ಕೋರ್ಸ್ ಪರ್ಚೇಸ್ ಮಾಡ್ಕೊಳ್ಳಿ, ಕಡಿಮೆ ದುಡ್ಡಿಗಾಗಿರ್ಬೋದು. ಅದರಲ್ಲಿ ತರೋವಾಗಿ ಅವ್ರು ಏನು ಹೇಳ್ತಾರೆ, ಮತ್ತು ನಿಮಗೆ ಕೆಲವೊಂದು ಕಾನ್ಸೆಪ್ಟ್ಗಳು ಅರ್ಥ ಆಗೋಲ್ಲ, ನೆಟ್ವರ್ಕಿಂಗ್ ಆಗಿರ್ಬೋದು, ಅವೆಲ್ಲ ಸೈಬರ್ ಸೆಕ್ಯೂರಿಟಿ ಇವೆಲ್ಲ. ಹಾಗಾಗಿ ಅವನ್ನೆಲ್ಲ ನೀವು ಕೋರ್ಸಿಂದನೇ ಅಥವಾ ಯೂಟ್ಯೂಬ್ ವೀಡಿಯೋಸಿಂದನೇ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಒಂದು ನೋಟ್ಸ್ ಮಾಡ್ಕೊಳ್ಳಿ, ಅದನ್ನು ಡೈಲಿ ರಿವಿಷನ್ ಮಾಡಿ. ಮತ್ತೇನಿಲ್ಲ, ಇದರಲ್ಲಿ ಕ್ವಾಲಿಫೈಯಿಂಗ್ ಆಗಿರೋದ್ರಿಂದ ನೀವು ಒಂದು ಮಟ್ಟಿಗೆ ಪ್ರಿಪೇರ್ ಆದರೆ ಇದಕ್ಕೆ ಸಾಕು. ನೀವು ಅದರಲ್ಲಿ ಟಾಪರ್ ಆಗಬೇಕು ಅಂತ ಏನಿರೋದಿಲ್ಲಲ್ಲ. ಹಾಗಾಗಿ ಇದನ್ನು ಚೆನ್ನಾಗಿ ನೀವು ಕ್ವಾಲಿಫೈಯಿಂಗ್ ಆಗುವಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಟೈಪಿಂಗ್ ಟೆಸ್ಟು, ಇದಕ್ಕೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ, ಅದನ್ನು ದಯವಿಟ್ಟು ನೋಡಿ. ಮತ್ತು ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಒಂದು ಕೀಬೋರ್ಡ್ನ ತೊಗೊಂಡು ಡೈಲಿ ಶ್ರದ್ಧೆಯಿಂದ ಅದನ್ನು ಪ್ರಾಕ್ಟೀಸ್ ಮಾಡಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಡಿಸ್ಕ್ವಾಲಿಫೈ ಆದರೆ ನೀವು ಎಷ್ಟು ಮಾರ್ಕ್ಸ್ ತೆಗೆದ್ರೂ ವೇಸ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಕೊನೆಯದಾಗಿ ಹೇಳೋದಾದರೆ, ಫಸ್ಟು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಾನು ಇದನ್ನು ಓದ್ತೀನಿ, ನಾನು ಇದನ್ನು ಮಾಡ್ತೀನಿ ಅಂತ. ಮತ್ತು ಅದನ್ನು ಡೈಲಿ ಪ್ರಾಮಾಣಿಕವಾಗಿ ಮಾಡಬೇಕು. ಜೊತೆಗೆ ನಿಮ್ಮ ಏನು ಲೆಕ್ಚರ್ಸು ಕಲಿತಾ ಇರ್ತೀರೋ ಅವ್ರ ಮೇಲೆ ಫಸ್ಟು ನಂಬಿಕೆ ಜಾಸ್ತಿ ಇರಬೇಕು. ಅವ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ನಾನು ಏನೇನೋ ಕಲ್ತ್ಕೋತಾ ಇದ್ದೀನಿ ಅಂತ ಅನಿಸ್ತಾ ಇರಬಾರ್ದು. ಹಾಗಾಗಿ ಕರೆಕ್ಟಾಗಿರೋ ಒಬ್ಬ ಲೆಕ್ಚರ್ಸ್ ಅಥವಾ ಟೀಚರ್ಸಿಂದ ಕಲ್ತ್ಕೊಳ್ಳಿ. ನಂಬಿಕೆ ಇಟ್ಟು ಪ್ರಾಮಾಣಿಕವಾಗಿ ಓದಿ, ಖಂಡಿತ ಪಾಸಾಗುತ್ತೆ.
ಈ ಒಂದು ವಿಡಿಯೋದಲ್ಲಿ ನನ್ನ ಪ್ರಿಪ್ರೇಷನ್ನು ಹಾಗೂ ನನ್ನ ಅನುಭವದ ಮೂಲಕ ನಿಮಗೆ ಒಂದಷ್ಟು ಸಜೆಷನ್ಸ್ನ ಕೊಟ್ಟಿದ್ದೀನಿ. ಇದು ನನ್ನ ಪ್ರಾಮಾಣಿಕ ಪ್ರಯತ್ನ. ದಯವಿಟ್ಟು ಇದನ್ನು ನಿಮಗೆ ಇಷ್ಟ ಆದರೆ ಅಥವಾ ನಿಮಗೆ ಸರಿ ಅನಿಸಿದರೆ ಫಾಲೋ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಾಕಷ್ಟು ಜನ ಸಾಕಷ್ಟು ಕಮೆಂಟ್ಸ್ ಹಾಕ್ತೀರಾ, ಅದಕ್ಕೆಲ್ಲದಕ್ಕೂ ನಾನು ಆದಷ್ಟು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ನೋಡಿ ಯಾರೋ ಒಬ್ಬ ಸೆಲೆಕ್ಟ್ ಆದರೂ ಸಹ ತುಂಬ ಖುಷಿಯಾಗುತ್ತೆ. ಮತ್ತು ನಾನು ಏನು ಹೇಳಿದರೆ ಅದು ನಿಮಗೆ ಸರಿ ಅನಿಸಿದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದೇ ಥರ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಈ ಒಂದು ವಿಡಿಯೋನ ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರ್ಯಾರು ಪ್ರಾಮಾಣಿಕತೆಯಿಂದ ನಿಮ್ಮ ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರಾ, ಈ ನಿಮ್ಮ ಹಾರ್ಡ್ ವರ್ಕನ್ನು ಹಾಗೆ ಕಂಟಿನ್ಯೂ ಮಾಡಿ. ನಿಮಗೆ ಖಂಡಿತವಾಗ್ಲೂ ಕೊನೆಯಲ್ಲಿ ಫಲ ಸಿಕ್ಕೇ ಸಿಗುತ್ತೆ. ಮತ್ತು ಈ ವರ್ಷ ಯಾರ್ಯಾರು ಎಕ್ಸಾಮ್ನ ಬರಿತಾ ಇದ್ದೀರಾ, CGL ಆಗಿರ್ಬೋದು, ಮುಂದಿನ ತಿಂಗಳು CHSL, ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಕೊನೆಯದಾಗಿ ಧನ್ಯವಾದಗಳು.